ಅಲ್ಲಿ ಬಳೆಪೇಟೆ ಗ್ರಾಮಸ್ಥರು ಇಲ್ಲೆಲ್ಲ ಬಂದು ಜನರಿಗೆ ನಾವು ಬರೋದು ಕಷ್ಟ ಆಗುತ್ತೆ, ಇನ್ನೊಂದು ಹೆಂಗಿದ್ರು ಸಿಕ್ಕಿದೆಯಲ್ಲ ವಿಗ್ರಹ, ಅದು ಬಳೆಪೇಟೆಯಲ್ಲಿ ಸ್ಥಾಪನೆ ಮಾಡಿಬಿಡೋಣ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಶಾಸ್ತ್ರೋತ್ತರವಾಗಿ ಪೂಜೆ ಮಾಡಿ ಈಗ ಬಳೆಪೇಟೆಯಲ್ಲಿ ಒಂದು ನರಸಿಂಹಸ್ವಾಮಿ ಇದೆ, ಸೇಮ್ ನೀವು ಅಲ್ಲೂ ನೋಡ್ಕೊಂಡು ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಅಲ್ಲಿ ಹೋದ್ರು ಸೇಮ್. ಗರುಡ್ರ ಬಗ್ಗೆ ನಾನು ಹೇಳಿದ್ದೆ, ಅವರು ತೀರ್ಕೊಂಡಂತ ಒಂದು ಸಂದರ್ಭದಲ್ಲಿ, ಪ್ರಾಣತ್ಯಾಗ ಮಾಡಿದಂಥ ಸಂದರ್ಭದಲ್ಲಿ ಅವರ ಬಂಟ್ರುಗಳು ಯಾರು ಇರ್ತಾರೆ ಅವರು ಕೂಡ ಆತ್ಮಾಹುತಿ ಮಾಡಿಕೊಂಡು, ಹೌದು ಶಾಸನ ಇಲ್ಲ, ಪ್ರಾಣತ್ಯಾಗ ಮಾಡ್ಕೊಂತ ಇದ್ರು ಅನ್ನೋದಕ್ಕೆ ನಿಮ್ಗೆ ಈಟಿ ಹಿಂಗೆ ಇದು ಮಾಡ್ಕೊಂತ ಇರೋದಿದೆ. ಬಟ್ ಎಷ್ಟೋ ಜನಕ್ಕೆ ಬನ್ನರ್ಘಟ್ಟದಲ್ಲಿ ಒಂದು ನದಿ ಹುಟ್ಟುತ್ತೆ ಅನ್ನೋದೇ ಗೊತ್ತಿಲ್ಲ ಬಿಡಿ. ಆ ಚಿನ್ನದ ಅದಿರು, ತಾಮ್ರದ ಅದಿರು, ಲೋಹದ ಅದಿರು ಇರುವಂತಹ ಪ್ಲೇಸು ಇದಾಗಿತ್ತು ಅನ್ನೋದಕ್ಕೆ ಅನೇಕ ಫೋಟೋಗ್ರಾಫ್ಸು ಕೊಟ್ಟಿದ್ದಾರೆ ಅದರಲ್ಲಿ. ನಮ್ಮ ಆಚರಣೆಗಳಲ್ಲೂ ಈ ಕರ್ಗ ಇದೆಲ್ಲ ಆಚರಣೆ ಮಾಡಬೇಕಾದ್ರೆ ಇದೇ ಬಿದಿರಿನ ಬೊಂಬಿನ ಧ್ವಜಾರೋಹಣ ಮಾಡೋದವ್ರು. ಮುಂಚೆ ನಮ್ಮ ಬೆಂಗಳೂರು ಕರ್ಗಕ್ಕೆ ಈ ಬನ್ನರ್ಘಟ್ಟದಿಂದಾನೇ ಬಂದು ಕಾಡಿಂದಾನೆ ಬಂದು ಬಿದಿರು ಮರನ ಕಡ್ಕೊಂಡು ಹೋಗೋರು. ಸರ್, ಇದು ನಾವು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ ಕಾಲಚಕ್ರ ಅಂತ ತೋರಿಸ್ತು, ನಾನು ಇಮೇಜಸ್ಗಳು ಮಾತ್ರ ನೋಡಿದ್ದೆ. ಏನು ಸರ್ ಆ್ಯಕ್ಚುಲಿ ಇದು? ಸರ್, ಅದೇ ಬೆಂಗಳೂರಿನ ನದಿಗಳು ಮತ್ತು ಜಲಮೂಲಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ವೃಷಭಾವತಿ ಬಗ್ಗೆ ಎಲ್ಲ ಒಂದಷ್ಟು ಮಾಡಿದ್ವಿ, ಓಡಾಡ್ಕೊಂಡು ನೋಡಿದ್ವಿ ಎಲ್ಲೆಲ್ಲಿ ಸೆಲೆಗಳಿದ್ದಾವೆ ಅಂತ. ಹೌದು. ಅದೇ ಥರ ಬೆಂಗಳೂರಿನ ಇನ್ನೊಂದು ನದಿ ಅಂದರೆ ನಮಗೆ ಸುವರ್ಣಮುಖಿ ಅಂತ ಕೇಳಿದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಬನ್ನೇರುಘಟ್ಟಗೂ ಬಂದಿದ್ದೀವಿ. ಸೊ ಇಲ್ಲಿ ಬೆಟ್ಟದ ಮೇಲೆ ಈಗ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿ ಸುವರ್ಣಮುಖಿಯ ಒಂದು ಎಲ್ಲಿ ಸೆಲೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ದೇವಸ್ಥಾನದ್ದೇನೋ ಹೇಳ್ತೀನಿ ಅಂದರೆ ಅದು ಸುವರ್ಣಮುಖಿ ಹೆಂಗೆ ಕನೆಕ್ಟೆಡ್ ಅಂತ. ಹೌದು. ಏನಂದರೆ ಈಗ ಸುವರ್ಣಮುಖಿ ನದಿ ಹುಟ್ಟುತ್ತೆ ಇಲ್ಲಿ ಕಲ್ಯಾಣಿ ಮುಂದ್ಗಡೆ ಹೋದರೆ ಬೂದೇನಹಳ್ಳಿ ಅಂದ್ಬಿಟ್ಟು ಮುಂದಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿ ವಿಶೇಷ ಏನು ಅಂದರೆ ವರ್ಷಕ್ಕೊಂದ್ಸಲಿ ನೀರನ್ನ ಖಾಲಿ ಮಾಡ್ತಾರಲ್ಲಿ. ಆ ಕಲ್ಯಾಣಿಯಲ್ಲಿ ಒಂದು ಮಲಗಿರುವಂಥ ಆಂಜನೇಯ ಇದೆ. ಹಾಗೆ ಒಂದು ವರ್ಷ ನೀರು ಖಾಲಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಜೋಶಿ ಅರ್ಚಕರಿದ್ದರು, ನರಸಿಂಹ ಜೋಶಿನೇ ಏನೋ ಅವ್ರ ಹೆಸರು ಬಹುಶಃ ಇರ್ಬೋದು. ಅವರು ಕನಸಿನಲ್ಲಿ ನರಸಿಂಹಸ್ವಾಮಿ ಕಾಣಿಸ್ಕೊಂತಂತೆ ಈ ಕಲ್ಯಾಣಿನಲ್ಲಿ ಇರೋ ಥರ. ಅವರು ಎಲ್ಲ ಬಂದು ಜನರಿಗೆ ಹೇಳಿದ್ರಂತೆ. ಜನ ಎಲ್ಲ ನಂಬಿಲ್ಲ, ಸತ್ಯಕ್ಕೆ ದೂರವಾದ ಮಾತು. ಆಯಿತು ನೋಡೋಣ, ಹೆಂಗಿದ್ರು ಕಲ್ಯಾಣಿ ಖಾಲಿ ಮಾಡ್ತೀವಲ್ಲ ಅಂತ ಖಾಲಿ ಮಾಡಬೇಕಾದ್ರೆ 2 ಕಪ್ಪು ಶಿಲೆಯ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಕೂತಿರುವಂಥ ವಿಗ್ರಹಗಳು ಸಿಕ್ಕುತ್ತೆ ಅದರೊಳಗೆ, ಕಲ್ಯಾಣಿ ಒಳಗಡೆ. ಅದು ಗರುಡ ವಾಹನವಾಗಿದೆ, ಅದ್ರ ಮೇಲೆ ಕೂತಿರೋದು ವಿಶೇಷ. ಏನು ಮಾಡೋದು ಅಂತೆಲ್ಲ ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡಾಗ ಆಯಿತು, ಎಲ್ಲಿ ಸಿಕ್ಕಿದೆ ಅಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಿಬಿಡೋಣ ಅಂಥೇಳಿ ಒಂದನ್ನು ಇಲ್ಲಿ ಬನ್ನರ್ಘಟ್ಟದ ಇದೇ ಬೆಟ್ಟದ ಮೇಲೆ ಏನು ಇದೆ ವನ್ನಿಗಿರಿ ಅಂತಾರೆ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನೊಂದು ಏನು ಮಾಡೋದು ಅಂದಾಗ ಇಲ್ಲೆಲ್ಲ ಪೇಟೆ ಗ್ರಾಮಸ್ಥರೆಲ್ಲ ಇದ್ದರು. ನಮ್ಮ ಬೆಂಗಳೂರು ಪೇಟೆ ಇದೆಯಲ್ಲ, ಅಲ್ಲಿ ಬಳೆಪೇಟೆ ಗ್ರಾಮಸ್ಥರು ಇಲ್ಲೆಲ್ಲ ಬಂದು ಜನರಿಗೆ ನಾವು ಬರೋದು ಕಷ್ಟ ಆಗುತ್ತೆ, ಇನ್ನೊಂದು ಹೆಂಗಿದ್ರು ಸಿಕ್ಕಿದೆಯಲ್ಲ ವಿಗ್ರಹ, ಅದು ಬಳೆಪೇಟೆಯಲ್ಲಿ ಸ್ಥಾಪನೆ ಮಾಡಿಬಿಡೋಣ ಅಂತ ಹೇಳಿದ್ರು.
ಆಯಿತು ಅಂತ ಹೇಳಿ ಶಾಸ್ತ್ರೋತ್ರವಾಗಿ ಪೂಜೆ ಮಾಡಿ ಈಗ ಬಳೆಪೇಟೆಯಲ್ಲಿ ಒಂದು ನರಸಿಂಹಸ್ವಾಮಿ ಇದೆ. ಸೇಮ್ ಇಲ್ಲಿ ಸೇಮ್ ನೀವು ಅಲ್ಲೂ ನೋಡ್ಕೊಂಡು ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಅಲ್ಲಿ ಹೋದ್ರು ಸೇಮ್. ಇದು ಬಹುಶಃ ಯಾರಿಗೂ ಗೊತ್ತಿಲ್ಲ. ಬಟ್ ಬೆಂಗಳೂರಿನಲ್ಲಿ ಈಗ ಹೇಳ್ತಾರಲ್ಲ ಈ ರಂಗನ ಒಂದೇ ದಿನದಲ್ಲಿ 3 ರಂಗ ನೋಡಬೇಕು, ಈ ನಾರ್ತ್ ಕರ್ನಾಟಕದಲ್ಲಿ ಒಂದೇ ದಿನ 3 ಆಂಜನೇಯ ಮಾಂತೇಶ ಈ ಥರ ಇಲ್ಲ. ಹಂಗೆ ಒಂದೇ ದಿನದಲ್ಲಿ ಫಸ್ಟು ಅಲ್ಲಿ ಬಣೆಪೇಟೆಯಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಅದನ್ನ ದರ್ಶನ ಮಾಡಿ ಕಾಯಿ ಹೊಡೆಯೋದು ಒಂದು ಪ್ರತೀತಿ ಅಂತ ಒಂದು ಹೇಳ್ಕೊಂಬಂದಿದ್ದಾರೆ ಹಿಂದೆಯಿಂದಲೂ. ಅದಕ್ಕೆ ನಾನು ಹೋಗಿ ನೋಡಿದೆ, ಅಲ್ಲಿರುವಂಥ ನರಸಿಂಹಸ್ವಾಮಿ ಇಲ್ಲಿಂದ ಇರುವಂಥ ನರಸಿಂಹಸ್ವಾಮಿ ಎರಡೂ ಮ್ಯಾಚಿಂಗ್ ಆಗಿದೆ 100%. ಸೊ ಅದು ಇಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ವಿಶೇಷ. ಬಹುಶಃ ಇದೇನು ತುಂಬ ಪ್ರಾಚೀನವಾದಂಥದ್ದೇನಲ್ಲ, ನನ್ನ ಪ್ರಕಾರ ಒಂದು 150 ವರ್ಷಗಳ ಹಿಂದೆ ಅಥವಾ ಆಜುಬಾಜು 100 ವರ್ಷಗಳ ಆಜುಬಾಜಲ್ಲಿ ಆಗಿರುವಂಥದ್ದು. ಆ ರೀತಿ ಒಂದು ಐತಿಹ್ಯ ಕೆಲವು ಪುಸ್ತಕದಲ್ಲೂ ದಾಖಲೆ ಆಗಿದೆ ಅದ್ರ ಬಗ್ಗೆ. ಬಟ್ ಯಾವುದೇ ನಮಗೆ ಲಿಖಿತ ಶಾಸನಗಳು ದಾಖಲೆ ಇಲ್ಲ. ಇದೊಂದು ನಡೆದಿರುವಂಥ ಘಟನೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ಎರಡೂ ನರಸಿಂಹಸ್ವಾಮಿ ಒಂದೇ ಥರ ಇರೋದು ಒಂದು ಪ್ರತೀತಿ. ಇದೇನು ಸರ್? ಇದು ದೀಪಕಂಬ ಅಂತ ಹೇಳಿ, ಈಗ ನಮ್ಮ ತಿರುವಣ್ಣಾಮಲೆಯಲ್ಲೆಲ್ಲ ಮೇಲೆ ದೀಪ ಇದು ಮಾಡ್ತಾರಲ್ಲ ಆ ಥರ ಇಲ್ಲಿ ಕಾರ್ತಿಕ್ ಮಾಸದಲ್ಲೆಲ್ಲ ದೀಪ ಉರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ. ದೀಪಸ್ತಂಭ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಈ ಕಲ್ಲುಗಳೆಲ್ಲ ಇಟ್ಟಿದಿರಲ್ಲ, ಇದೆಲ್ಲ ಮನೆ ಕಟ್ತಾರೆ, ಏನಾದ್ರು ಆಸೆಗಳು ಇಟ್ಕೊಂಡು ಮನೆ ಕಟ್ಟುವಂಥದ್ದು. ಮುಂದೆ ಹೋದ್ರೆ ನಿಮ್ಗೆ 7 ಸುತ್ತಿನ ಕೋಟೆ ಅಂತ ಸಿಗುತ್ತೆ ಜಾಗ. ಇದು ಒಂದು ಶಿಲಾಯುಗದಿಂದ ಮಾನವನ ಒಂದು ಏನದು ಸೆಟಲ್ಮೆಂಟ್ಗಳು ಇರುವಂತಹ ಪ್ಲೇಸು. ಕಾಲಚಕ್ರ ಅಂತ ಏನೋ ಇದೆಯಲ್ಲ. ಹೌದು ಹೌದು ಹೌದು, ಅದು 7 ಸುತ್ತಿನ ಕೋಟೆ ಅಂತಾರೆ. ಅದು ಬೇರೆ ಬೇರೆ ಡೈಮೆನ್ಷನ್ಗೆ ಕನೆಕ್ಟ್ ಮಾಡ್ತಾರೆ. ಮಹಾಭಾರತಕ್ಕಾಗಲಿ ಮತ್ತು ಲೈಕ್ ಅಲ್ಲಿ ಒಂದು ಪಜಲ್ ಗೇಮ್ ಅಂತ ಅದು ಆ ಥರನೂ ಒಂದು ಕನೆಕ್ಟ್ ಮಾಡ್ತಾರೆ. ಸೊ ಅನೇಕ ಶಿಲಾಗೋರಿಗಳಿದೆ. ಶಿಲಾಗೋರಿಗಳು ಬಹುಶಃ ಚಪ್ಪಡಿ ಕಲ್ಲುಗಳ ಥರ ಇರುತ್ತೆ, 2 ಸಣ್ಣ ಕಲ್ಲುಗಳು. ಆ ರೀತಿ ನೀವು ನವಶಿಲಾಯುಗದ್ದು ಅನೇಕ ಗೋರಿಗಳನ್ನ ಇಲ್ಲಿ ನೋಡ್ಬೋದಾಗಿದೆ. ನಾವು ಆಕ್ಚುಲಿ ಒಂದಷ್ಟು ಕೋಡಿ ಬಂಡಿ ಹಳ್ಳಿದೊಂದು ತೋರಿಸಿದ್ವಿ. ಓಕೆ ಓಕೆ ಓಕೆ, ದೊಡ್ಡದು ಮನುಷ್ಯನ ಎತ್ತಕ್ಕೆ ಆಗದೆ ಇರುವಂತ ದೊಡ್ಡ. ಹೌದು ಹೌದು ಹೌದು. ಇಲ್ಲಿ ರಾಗಿಹಳ್ಳಿ ಅಂತ ಇದೆ, ಅಲ್ಲೂ ಕೂಡ ನಿಮಗೆ ಶಿಲಾಗೋರಿಗಳನ್ನ ನೋಡ್ಬೋದು. ಚೆನ್ನಾಗಿದೆ ಹೆಸರು. ಹೌದು ಹೌದು. ಬಹುಶಃ ಈ ಪ್ಲೇಸ್ ಇಲ್ವಾ, ಇದ್ರದ್ದು ಮೂಲ ಹೆಸರು ಬಂದು ಪೊನ್ನರಪಟ್ಟು ಅಂತ. ಪೊನ್ನರಪಟ್ಟು. ಪೊನ್ನರಪಟ್ಟು, ಪೊನ್ನು ಅಂದ್ರೆ ಏನು? ಅದನ್ನ ಒನ್ನು ಅಂತೀವಿ ನಾವು. ಎಲ್ಲೋ ಒಂದ್ ಕಡೆ ಬನ್ನೇರುಘಟ್ಟಕ್ಕೂ ಚಿನ್ನಕ್ಕೂ ಅದೇ ಲಿಂಕ್ ಇದೆ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ ನಾನೀಗ. ಏನಂದ್ರೆ ಈಗೇನ್ ನಾವು KGF ಅಂತ ನೋಡ್ತೀವಿ, ಆಗಿನ ಕಾಲದ KGF ಯಾವಾಗ ಶಿಲಾಯುಗದ ಕಾಲದಿಂದನೂ ಮಾನವನಿಗೆ ಚಿನ್ನ ಮತ್ತೆ ತಾಮ್ರ ಇವನ್ನೆಲ್ಲ ಯೂಸ್ ಮಾಡುವಂಥದ್ದು ಗೊತ್ತಿತ್ತು, ಅದಿರುಗಳನ್ನ ಹೇಗೆ ಇದು ಮಾಡಬೇಕು ಅಂತೇಳಿ. ಅದರಲ್ಲಿ ಒಂದು ಪ್ರಮುಖ ಪ್ಲೇಸ್ ಅಂದರೆ ಈ ಒಂದು ಏನು ಪೊನ್ನೆರಪಟ್ಟು. ಪೊನ್ನೆರಪಟ್ಟು ಇಂದ ಅದು ವನ್ನಿಘಟ್ಟಮ್ಮ ಆಯಿತು. ಇದಕ್ಕೆಲ್ಲ ಏನಾದ್ರು ದಾಖಲೆಗಳಿದೆಯಾ ಸರ್? ಯಾವುದಕ್ಕೆ? ಚಿನ್ನ. ಹೌದೌದು, ಇಲ್ಲಿ ಹೌದು. ಏನು ಎವಿಡೆನ್ಸ್ ಸಿಗುತ್ತೆ? ಅದೇ ಅಗದಿರುವಂಥದ್ದು, ಈ ಚಿನ್ನ ಆಗಕ್ಕೆ ಅದಿರು ಇರುವಂಥ ಜಾಗದಲ್ಲಿ ಹಳ್ಳ ತೋಡಿರ್ತಾರಲ್ಲ, ಗವಿ ಥರ ಹೋಗಿರುವಂಥದ್ದು, ಬಾವಿಗಳು ಕೊರೆದಿರುವಂಥದ್ದು. ಆಮೇಲೆ ಲೋಹದ ಈ ಒಂದು ಏನು ಪಳಿಯುಳಿಕೆಗಳೆಲ್ಲ ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಅನಿಲ್ ಶಾಲಿವಾಹನ ಅಂತ 2019ರಲ್ಲಿ ಈ ಬನ್ನರ್ಘಟ್ಟದ ಬಗ್ಗೆ ಒಂದು ಪುಸ್ತಕ ಮಾಡಿದ್ರು. ಅದರಲ್ಲಿ ನಮ್ಮ ಕನ್ನಡ ಇತಿಹಾಸ ಅಕಾಡೆಮಿ ಇದೆಯಲ್ಲ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಅಲ್ಲಿನ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರು, ಮತ್ತೆ ಡಾಕ್ಟರ್ PV ಕೃಷ್ಣಮೂರ್ತಿ ಅವರು, ಧನ್ಪಾಲ್ ಅವರು, ಹೀಗೆ ಅನೇಕ ಈ ಒಂದು ಪರಂಪರೆ ಉತ್ಸಾಹಿಗಳೆಲ್ಲ ಕೈ ಜೋಡಿಸಿ ಆ ಪುಸ್ತಕವನ್ನು ಒಂದು ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಆ ಪ್ಲೇಸ್ಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಿರುವಂತಹ ಆ ಚಿನ್ನದ ಅದಿರು, ತಾಮ್ರದ ಅದಿರು, ಲೋಹದ ಅದಿರು ಇರುವಂತಹ ಪ್ಲೇಸು ಇದಾಗಿತ್ತು ಅನ್ನೋದಕ್ಕೆ ಅನೇಕ ಫೋಟೋಗ್ರಾಫ್ಸ್ ಕೊಟ್ಟಿದ್ದಾರೆ ಅದರಲ್ಲಿ. ಓಕೆ, ಬಟ್ ಅದನ್ನ ಯಾರು ಜಿಯೋಲಾಜಿಕಲ್ ಟೀಮ್ ಎಲ್ಲ ಬಂದು ಏನಾದ್ರು ಇಲ್ಲ ಅಷ್ಟರ ಮಟ್ಟಕ್ಕೆ ಇಲ್ಲ ಅದು ಒಂದು ಇದರಲ್ಲಿ ಇಟ್ ಈಸ್ ಅಕ್ಸೆಪ್ಟೆಡ್ ಇತ್ತು ಅಂತ. ಬಟ್ ಇನ್ನ ಹೆಚ್ಚಿನ ಸಂಶೋಧನೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಆಗಿಲ್ಲ. ಸೊ ಇವ ಅಂದ್ರೆ ಹಿಸ್ಟಾರಿಯನ್ಗಳ ಕಡೆಯಿಂದ ಅದನ್ನ ಮ್ಯಾಚ್ ಮಾಡಿ ಹೇಳಿದ್ದಾರೆ. ಹೌದೌದು, ಬಟ್ ಅದು ಜಿಯೋಲಾಜಿಕಲಿ ಅದನ್ನ ಹೋಗಿ ಚೆಕ್ ಮಾಡಿ ಏನೋ ತೆಗೆದಿದ್ರೇನೋ ಅನ್ನೋದೊಂದು ಪ್ರೋಸೆಸ್ ಆಗ್ಬೇಕು. ಹೌದು, ಖಂಡಿತವಾಗ್ಲೂ ಆಗ್ಬೇಕು. ಹಾಗಾಗಿ ಇನ್ನೊಂದು ಸಾಕ್ಷಿಗಳು ಹೇಗೆ ನಮ್ಮ ಇತಿಹಾಸ ತಜ್ಞರು ಕೊಡ್ತಾರೆ ಅಂದ್ರೆ, ಇವಾಗ ನೀವು ಪಕ್ಕದಲ್ಲಿ ಹೋದ್ರೆ ಕುಲುಮೆ ಯಾರು ಮಾಡ್ತಾರೆ? ಅಲ್ಲೊಂದು ನಮ್ಮ ವಾಜಿರಹಳ್ಳಿ, ವಾಜರು ಅಂದ್ರೆ ಆಚಾರ್ಯರು ಬರ್ತಾರೆ. ಈ ಚಿನ್ನ ಬೆಳ್ಳಿ ಮಾಡುವಂತ ಒಂದು ಜನಾಂಗಕ್ಕೆ ನಾವು ಆಚಾರ್ಯರಿಗೆ ಏನಂತೀವಿ? ವಾಜರರು ಅಂತೀವಿ ಆಗಿನ ಒಂದು ಭಾಷೆಯಲ್ಲಿ. ವಾಜರಹಳ್ಳಿ
ಹಂಗೆ ನೀವು ಪಕ್ಕದಲ್ಲಿ ಹೋದ್ರೆ ಕಾಳೀಶ್ವರಿ ಅಂತ ಒಂದು ಊರು ಬರುತ್ತೆ. ಕಾಳೀಶ್ವರಿ. ಕಾಳಿನ ಯಾರು ಆರಾಧನೆ ಮಾಡ್ತಾ ಇದ್ರು? ಮೂಲತಃ ವಿಶ್ವಕರ್ಮ ಜನಾಂಗದವರೇ ಆರಾಧನೆ ಮಾಡ್ತಾ ಇದ್ದಿತ್ತು. ಹಂಗಾಗಿ ಒಂದಕ್ಕೊಂದು ಕಸವನ ಹಳ್ಳಿ ಅಂದ್ರೆ ಚಿನ್ನವನ್ನ ತೆಗೆಯುವಂಥದ್ದು ಅಂತ ಹೇಳಿ ಸರ್, ಅದು ನಾವು ರೀಲ್ಸ್ಗಳಲ್ಲೆಲ್ಲ ನೋಡ್ತೀವಿ. ಇವಾಗ ಒಂದು ಬಾಂಡ್ಲಿ ಎಲ್ಲ ಹಾಕಿ ನೀರಲ್ಲಿ ಹಿಂಗೆಲ್ಲ ಮರಳೆಲ್ಲ ತೆಗಿತಾರಲ್ಲ, ಈ ತರದ ಗೋಲ್ಡೆ ನಮ್ಗೆ ಹೌದು ಸಿಕ್ತಿತ್ತು ಅನ್ನೋವಂಥದ್ದನ್ನು ಕೂಡ ಹೇಳ್ತಾರೆ. ಹೌದೌದು. ಮತ್ತೆ ಇಲ್ಲಿಯ ಕಲ್ಲಿನ ರಚನೆನೇ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ನೋಡಿ ಈಗ ನೋಡ್ತಿದ್ದಂಗೆ ಹೌದು. ಈ ವೆಜಿಟೇಷನ್ ಎಲ್ಲ ನೋಡಿದ್ರೆ ನೀವು ನೋಡಿದ್ರಲ್ಲ ನೀಲಗಿರೀಸ್ ಹೌದು ಜಾಸ್ತಿ ಬರುತ್ತೆ ಇಲ್ಲೆಲ್ಲ. ಸುತ್ತಮುತ್ತ ಬೆಂಗಳೂರಲ್ಲಿ ನೀವು ಹೇಳ್ದಂಗೆ ಎಲ್ಲೆಲ್ಲೂ ಕಾವಲ್ಗಳಿದೆ, ಅಲ್ಲೆಲ್ಲ ನೀಲಗಿರಿ ಮರಗಳು, ಫಾರೆಸ್ಟ್ ಎಕ್ಸ್ಟೆನ್ಷನ್ ಎಲ್ಲ ನೀಲಗಿರಿಯಿಂದ ಜಾಯಿನ್ ಮಾಡಿರೋದು. ಹೌದು ಕಾಣುತ್ತೆ. ಆಮೇಲೆ ಒಂಥರ ಸ್ಟ್ರಕ್ಚರೇ ಡಿಫ್ರೆಂಟ್. ನೀವು ಇಲ್ಲಿ ಬನ್ನರ್ಘಟ್ಟ ಒಂಥರ ಇದು ಕುರ್ಚಲ್ ಕಾಡು ಅಂತಾರೆ ಅಂತ, ಏನು ಡೆನ್ಸ್ ಫಾರೆಸ್ಟ್ ಅಲ್ಲ ಇದು. ಒಂಥರ ಲೈಕ್ ನೋಡಿ, ಲೈಕ್ ಮಲ್ನಾಡಿಂದ ಹಂಗೆ ವೆಸ್ಟರ್ನ್ ಘಾಟ್ಸ್ ನಿಧಾನಕ್ಕೆ ಎಂಡ್ ಆಗ್ತಾ ಬಂದು ಒಂಚೂರು ಪೀಸ್ ಉಳ್ಕೊಂಡಿರತ್ತೆ. ಹೌದು, ಕಟ್ಟ ಕಡೆ ಒಂದು ತುದಿ ಅಂತಾನೆ ಹೇಳ್ಬೋದು ಈ ಬನ್ನರ್ಘಟ್ಟ. ಆಮೇಲೆ ಈ ಬಿದಿರಿನ ವೆಜಿಟೇಷನ್ ಜಾಸ್ತಿ. ಸೊ ಇದು ನಮ್ಗೆ ಇಲ್ಲಿಂದ ಶುರು ಆದ್ರೆ ಬನ್ನರ್ಘಟ್ಟ ತಮಿಳ್ನಾಡಿಗೂ ಇದೆ ಅಲ್ಲ? ಹೌದು ಎಕ್ಸ್ಟೆಂಡ್ ಹೌದು. ಆ ಕನಕಪುರ ಒಳಗಡೆಯಿಂದ ಈ ಹುಣಸನಹಳ್ಳಿ ಆದಿಯಾಗಿ ಐ ಥಿಂಕ್ ತಮಿಳ್ನಾಡಿಗೆ ಕನೆಕ್ಟ್ ಆಗುತ್ತೆ ಅದು. ಈಗ ತೊಟ್ಟಿಕಲ್ಲು ಫಾಲ್ಸ್ ಇಂದ ಮುಂದಕ್ಕೆ ಇದು ಹೇಗೆ ಹೋಗುತ್ತೆ ಅಂದ್ರೆ ಸೋಮನಹಳ್ಳಿ ಆದಿಯಾಗಿ ಮುನಿನಗರ ಅಂತ ಬರುತ್ತೆ. ಗುಲಟ್ಟಿ ಕಾವಲ್ ಮುನಿನಗರ ಅಂತ, ಅಲ್ಲೊಂದು ಡ್ಯಾಮ್. ಅಲ್ಲಿ ಡ್ಯಾಮ್ ಅಲ್ಲಿ ಇದೊಂದು ದೊಡ್ಡ ರಿಸರ್ವರ್ ಆಗುತ್ತೆ ಸರ್. ಅಲ್ಲೊಂದು ದೊಡ್ಡ ಡ್ಯಾಮ್. ಇದಕ್ಕೂ ಕೂಡ ಒಂದು ರಿಸರ್ವೇರ್ ಇದೆ. ಹೌದು, ಹೌದು. ಅದು ಆರ್ವಳ್ಳಿಗೆ ಬರುತ್ತೆ ಇನ್ನೊಂದು ನೆಕ್ಸ್ಟ್ ರಿಸರ್ವರ್. ಆರ್ವಳ್ಳಿಗೆ ಬಂದು ಕಸವನಹಳ್ಳಿಯಿಂದ ಒಳಗೋಗಿ ಆರ್ವಳ್ಳಿಯಿಂದ ಐ ಥಿಂಕ್ ಯಾವ್ದೋ ಕುಪ್ಪೆ ಅಂತ ಬರುತ್ತೆ, ಬೈಲ್ ಕುಪ್ಪೆನೋ ಹತ್ತಿ ಕುಪ್ಪೆನೋ ಯಾವ್ದೋ ಒಂದು, ಅಲ್ಲೇ ವೃಷಭಾವತಿ ಸೇರುತ್ತಿದ್ದು ಒಂದು ಐ ಥಿಂಕ್. ಇದು ಹೋಗಿ ವೃಷಭಾವತಿಗೆ ಜಾಯಿನ್ ಆಗುತ್ತೆ. ಇದು ಟ್ರಿಬ್ಯೂಟರಿ ಆಫ್ ವೃಷಭಾವತಿ, ಉಪನದಿ. ಲೇಟರ್ ವೃಷಭಾವತಿ ಹೋಗಿ ಅರ್ಕಾವತಿ ಜಾಯಿನ್ ಆಗುತ್ತೆ. ಅರ್ಕಾವತಿ ಹೋಗಿ ಕಾವೇರಿ ಜಾಯಿನ್ ಆಗುತ್ತೆ. ಕಾವೇರಿ ಬೇಸಿನ್ಗೆ ಬರುವಂತದ್ದು ನದಿಗಳು ಅಂತ ಹೇಳ್ಬಹುದು. ಬಟ್ ಎಷ್ಟೋ ಜನಕ್ಕೆ ಬನ್ನರ್ಘಟ್ಟದಲ್ಲಿ ಒಂದು ನದಿ ಹುಟ್ಟುತ್ತೆ ಅನ್ನೋದೇ ಗೊತ್ತಿಲ್ಲ ಬಿಡಿ. ಸೊ ಹಾಗಾಗಿ ನೋಡಿ, ಇದೆಲ್ಲ ಬ್ಯಾಂಬೂ ವೆಜಿಟೇಷನ್. ಆನೆಗಳಿಗೆ ಅಂತಲೇ ಹೇಳ್ ಮಾಡಿಸ್ದಂಗೆ. ಹೌದು. ನೀವು ನಮ್ಮ ಕಬ್ಬನ್ ಪಾರ್ಕಲ್ಲಿ ಅಲ್ಲೆಲ್ಲ ನೋಡಿದ್ರೆ ಇದೇ ಥರ ವೆಜಿಟೇಷನ್. ಸೊ ಹಾಗಾಗಿ ನಮ್ಮ ಆಚರಣೆಗಳಲ್ಲೂ ಈ ಕರ್ಗ ಇದೆಲ್ಲ ಆಚರಣೆ ಮಾಡಬೇಕಾದ್ರೆ ಇದೇ ಬಿದಿರಿನ ಬೊಂಬಿನ ಧ್ವಜಾರೋಹಣ ಮಾಡೋದವ್ರು. ಮುಂಚೆ ನಮ್ಮ ಬೆಂಗಳೂರು ಕರ್ಗಕ್ಕೆ ಈ ಬನ್ನರ್ಘಟ್ಟದಿಂದಾನೇ ಬಂದು ಕಾಡಿಂದಾನೇ ಬಂದು ಆ ಬಿದಿರು ಮರನ ಕಡ್ಕೊಂಡು ಹೋಗೋರು. ಆಮೇಲೆ ಈಗ ವಜ್ರಮನಿ ಎಸ್ಟೇಟ್ ಇದೆ ಅಂಜನಾಪುರದಲ್ಲಿ, ಅಲ್ಲೂ ಇದೆಲ್ಲ ಅದೇ ಪ್ಲೇಸ್ ಅಲ್ವಾ, ಅಂಜನಾಪುರ ಬನ್ನರ್, ಅಲ್ಲಿ ತಗೊಂತ ಇದ್ರು. ಸೊ ಈಗ ಫಾರೆಸ್ಟ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆದಾಗ ಚೇಂಜ್ ಆಗ್ತಾ ಹೋಗಿದೆ. ಬಟ್ ಮೂಲತಃ ದಾಖಲೆಗಳಲ್ಲಿ ಹೇಳೋದು ನಮಗೆ ಎಲ್ಲಿಂದ ಜರ್ಗ್ನಳ್ಳಿ ಗ್ರಾಮಸ್ಥರು ತೊಗೊಂಬರ್ತಾರೆ ಅದನ್ನು. ಬಿದಿರು ಧ್ವಜಾರೋಹಣಕ್ಕೆ ಬಿದಿರಿನ ಅದಿರು ಇಷ್ಟೇ, ಅದು ಇದಿರಬೇಕು, ನಾಟ್ ಇರಬೇಕು, 65 ಮೇಲಿರಬೇಕು, ಅಷ್ಟು ಉದ್ದ ಇರಬೇಕಂತೇಳಿ ಒಂದು ವರ್ಷದಿಂದನೇ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಈ ನಮ್ಮ ಕರ್ಗಾಚರಣೆ ಆಗುವ ಒಂದು 11 ದಿನಕ್ಕೆ ಮುಂಚೆ ಜರ್ಗ್ನಳ್ಳಿ ಗ್ರಾಮಸ್ಥರು ಬಂದು ಪೂಜೆ ಎಲ್ಲ ಮಾಡಿ ಅಲ್ಲೇ ಒಂದು ಭೂಮಿ ತಾಯಿ ಸ್ವರೂಪದಲ್ಲಿ ದ್ರೌಪದಿ ತಾಯಿನ ನೋಡಿ ಅವರು ಪೂಜೆ ಮಾಡಿ ಕಡಿದು ತಗೊಂಡು ಹೋಗ್ತಾರೆ. ಅಂದರೆ ಬರೀ ಕಾಲಲ್ಲಿ ತಗೊಂಡು ಹೋಗ್ತಾ ಇದ್ರಂತೆ. ಬೆಳಗಿನ ಜಾವ ಬಂದು 5 ಗಂಟೆಗೆ ಕತ್ತರಿಸಿದ್ರೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಸೇರೋರು. ಸೊ ಹಾಗಾಗಿ ನಮ್ಮ ಆಚರಣೆಗಳಿಗೂ ಮತ್ತೆ ಇಲ್ಲಿರುವಂಥ ಇಂಟರ್ಲಿಂಕ್ ವೆಜಿಟೇಷನ್ ಎಲ್ಲದಕ್ಕೂ ಇಂಟರ್ಲಿಂಕ್ ಇದೆ ನೋಡಿ. ಸೊ ಸುವರ್ಣಮುಖಿ ಅನ್ನೋದು ಒಂದು ರಿಸರ್ವೈರ್ ಇದೆ. ಬಟ್ ಅದ್ರದ್ದು ಕಂಡೀಷನ್ ಹೆಂಗಿದೆ ಸರ್? ನೀವು ಹೇಳಿದ ಆ ರಿಸರ್ವೈರ್ ಓಕೆ ಸರ್, ಓಕೆ ಅಂತ ಏನು ಇದೇನಕ್ಕೆ ಅಂದ್ರೆ ಸಿಟಿ ಒಳಗೆ ಬರೋದೇ ಇಲ್ಲ. ಬರಲ್ಲ ಚೆನ್ನಾಗಿದೆ ಅದು. ಒಂದು ಹಳ್ಳಿಗಳ ಮೂಲಕನೇ ಹೋಗೋದ್ರಿಂದ ಅದು ಚೆನ್ನಾಗಿದೆ ಅದು ರಿಸರ್ವರ್. ಸುತ್ತಮುತ್ತ ಇಲ್ಲಿರುವಂತಹ ಹಳ್ಳಿಗಾಡು ಪ್ರದೇಶಗಳಿಗೆಲ್ಲ ಅದೊಂದು ವಾಟರ್ ಸೋರ್ಸ್ ಅಂತಾನೆ ಹೇಳ್ಬೋದು. ಅಂತೇನು ಯೂಜ್ ನದಿ ಅಲ್ಲ, ಬಟ್ ಎಸ್ ಒಂದು ಒಳ್ಳೆ ಸ್ಟ್ರೀಮ್ ಅಂತಾನೆ ಹೇಳ್ಬೋದು. ಸೊ ಒನ್ ಆಫ್ ದಿ ರಿವರ್ ಆಫ್ ದಿ ಬ್ಯಾಂಗ್ಳೂರ್ ನದಿನೇ ಇಲ್ಲ ಅಂತಾರೆ. ನಾವು ನೋಡಿ ಒಂದೊಂದೇ ನದಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಎಷ್ಟು ನದಿಗಳಾಯ್ತು ಸರ್? ಹೌದು. ಸೊ ಏನ್ ನಾವು ಬೆಂಗಳೂರಲ್ಲಿ ನವದುರ್ಗಗಳು ಅಂತ ಏನ್ ಕರಿತೀವಿ, ಆಲ್ಮೋಸ್ಟ್ ಎಲ್ಲಾ ಕಡೆನೂ ಒಂದೊಂದು ನದಿಗಳು ಇರ್ಬೋದು. ಹೌದು. ಆ ಸೈಡ್ ನೀವು ಕೋಲಾರ ಬಾರ್ಡರ್ಗೆ ಹಂಗೋದ್ರೆ KR-ಪುರಂ, ಸರ್ಜಾಪುರ, ಪಿನಾಕಿನಿ ಬರುತ್ತೆ. ಹೌದು. ಈಗ ನಂದಿ ಬೆಟ್ಟದ ಮೇಲೆನೆ 2-3 ನದಿ. ಹೌದು. 2 ನದಿ ಇದೆ. ಹೌದು. ಪಾಲಾರು ಮತ್ತೆ ಇದು ಕುಮುದ್ವತಿ ಈ ಕಡೆ ಶಿವಗಂಗೆ, ಅರ್ಕಾವತಿ. ಹೌದು. ಬೆಂಗಳೂರು ಒಳಗಡೆ ವೃಷಭಾವತಿ ಒಂದಾಯ್ತು, ಒಂಚೂರು ಔಟ್ಸ್ಕಟ್ಸ್ ಅಂದ್ರೆ ಸುವರ್ಣಮುಖಿ ಆಯಿತು. ಸೊ ಇಲ್ಲಿ ಲೈಕ್
ಮಠನೂ ಇದೆ ಸರ್ ಒಳಗಡೆ. ಅಲ್ಲಿ ಒಳಗೆ ಮಠ ಇದೆ ಚಿನ್ನಪ್ಪ ಸ್ವಾಮಿ ಅಂತ ಹೇಳಿ 3 ಗುರುಗಳೇನೋ ಇದ್ರಂತೆ ಅವಧೂತರು ಥರ. ಅವ್ರು ಯಾರಿಗೂ ಏನೋ ಜನರು ಕನೆಕ್ಟ್ ಆಗ್ತಾ ಇರಲಿಲ್ಲ, ಯಾವಾಗ ಒಂದ್ಸಲಿ ಕಾಣಿಸ್ಕೊಳ್ಳೋರು ಹೋಗೋರು. ಆಮೇಲೆ ಒಳಗಡೆ ಒಂದು ಅಂಬಾಭವಾನಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ 1818ರಲ್ಲಿ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇಲ್ಲಿನ ಫೌಜೇದಾರಾದಂಥ ಲಿಂಗರಾಜಯ್ಯ ಅನ್ನೋರು ದಾನ ಕೊಟ್ಟಿರುವ ಬಗ್ಗೆ ಒಂದು ಮಾಹಿತಿ ಇದೆ 200 ವರ್ಷಗಳಿಂದ. ಬಟ್ ನೀವು ಬನ್ನರ್ಘಟ್ಟ ಹಿಸ್ಟ್ರಿ ತಗೊಳ್ತೀರಾ ಅಂದರೆ ಅದು ಆಲ್ಮೋಸ್ಟ್ 9th ಸೆಂಚುರಿಗೆ ಹೋಗ್ಬಿಡುತ್ತೆ. ಸೊ ಚೋಳಾಸ್ ಟೈಮಲ್ಲಿ ಇವರು ಪೂರ್ವಾದಿರಾಯರು ಅವ್ರಿಗೆ ಸಬಾರ್ಡಿನೇಟ್ಸ್ ಆಗಿರ್ತಾರೆ, ಮಹಾಮಂಡಲೇಶ್ವರರಾಗಿರ್ತಾರೆ. ಅದಾದಮೇಲೆ ಹೊಯ್ಸಳರು ಬರ್ತಾರೆ. ಹೊಯ್ಸಳರು ಬಂದಾಗ ಆಲ್ಮೋಸ್ಟು ಅವ್ರಿಗೆ ಸಬಾರ್ಡಿನೇಟ್ಸ್ ಆಗಿರುವಂಥದ್ದು ಬರುತ್ತೆ. ಆ ಟೈಮಲ್ಲೇ ಇದು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಕಟ್ಟಿರೋದು. ದಾಮೋದರ ಪೆರ್ಮಾಳ್ ಅಂತ ಆ ದೇವ್ರಿಗೆ ಒಂದು ಹೆಸರು. ಅಂದರೆ ಕಲಿಯುಗದಲ್ಲಿ ದಾಮೋದರ, ಹೆಂಗೆ ಕಲಿಯುಗ ವೆಂಕಟೇಶ್ವರ ಅಂತಿರಲ್ಲ ಹಂಗೆ ದಾಮೋದರ ಅಂತ ಇಟ್ಕೊಂಡಿರ್ತಾರೆ. ಪೂರ್ವಾದಿರಾಯರು ಹಂಗೆ ಅವರು ಕಂಟಿನ್ಯೂ ಮಾಡ್ಕೊಂಡ್ರು. ಧರ್ಮ ತಾಳ್ವಾರ್ ಅನ್ನೋರು ಅದನ್ನ ಸ್ಥಾಪನೆ ಮಾಡಿದ್ರು ದೇವಸ್ಥಾನ ಅಂತ. ನಂತರ ಇಲ್ಲಿ ವಿಶೇಷ ಏನಂದ್ರೆ ಯಾರು ಮೈನ್ ರೂಲರ್ಸ್ ಬಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ರಾಜರಾಜ ಚೋಳನೇ ಬಂದಿಲ್ಲ, ಈಗ ಹೊಯ್ಸಳ ಬಂದೇ ಇಲ್ಲ. ಮಾಂಡಲಿಕರು, ಸಾಮಂತಾಧಿಪತಿಗಳು, ಮಹಾಮಂಡಲೇಶ್ವರರು ಇವ್ರಗಳ ಕಾಂಟ್ರಿಬ್ಯೂಷನ್ ಅಲ್ಲೇ ಕಟ್ಟಿರುವಂತದ್ದು ಈ ಟೆಂಪಲ್. ಐ ಥಿಂಕ್ ಪೂರ್ವಾದಿರಾಯರ್ಸ್ಗೆ ಒಂದು ಅವ್ರಿಲ್ಲಿ ಆಡಳಿತ ಮಾಡಿದ್ರು ಮಹಾಮಂಡಲೇಶ್ವರರಾಗಿ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿನೇ ಈ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಬಹುಶಃ ಅದರಲ್ಲಿ ಕಾರ್ಕಡ ಮಹಾರಾಯ ಅಂತೆಲ್ಲ ಬರ್ತಾರೆ. ಸೊ ಅವ್ರದೆಲ್ಲ ಹೆಸರುಗಳು ಉಲ್ಲೇಖ ಈ ದೇವಸ್ಥಾನದಲ್ಲೇ ಆಲ್ಮೋಸ್ಟ್ ಆಗಿರೋದು. ಸೊ ಹಂಗಾಗಿ ಟಿಲ್ 15th ಸೆಂಚುರಿ ಅವರು ಆದಿಂದಲೇ ಈ ದೇವಸ್ಥಾನ ಇರುತ್ತೆ. ಸೊ ಲೇಟರು ವಿಜಯನಗರಕ್ಕೆ ಬರುತ್ತೆ. ಅಲ್ಲಾದ್ಮೇಲೆ ವೀರ ಕಂಪಣ್ಣ ಒಡೆಯರ್ದು ಕೆಲವಾರು ದತ್ತಿಗಳು ಕೊಟ್ಟಿರುವಂಥದ್ದು ಎಲ್ಲ ಶಾಸನಗಳಿದೆ. ಪ್ರಮುಖವಾಗಿ ಈ ಜಿಗಣಿ ಇದೆಯಲ್ಲ, ಕಂಪ್ಲೀಟ್ ಆಗಿ ಆ ಜಿಗಣಿ ಹೋಬಳಿ ಬಂದು ಈ ದೇವಸ್ಥಾನಕ್ಕೆ ದತ್ತಿ. ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಜಿಗುಣಿ ಕಂಪ್ಲೀಟ್ ಆಗಿ ಆ ಊರು ಮೈಸೂರು ಮಹಾರಾಜರ ಕಾಲದಲ್ಲೇ ಇಲ್ಲ, ಅದಕ್ಕೂ ಹಿಂದೆನೆ ವಿಜಯನಗರ ಕಾಲದಲ್ಲಿ ದತ್ತಿ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಕನ್ನಡ ತಮಿಳಿನ ಶಾಸನಗಳಂತೂ ಸಾಕಷ್ಟು ನೀವು ನೋಡ್ಬೋದು ಗೋಡೆಗಳ ಮೇಲೆಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿ ಒಂದು ಬಹುಶಃ ಒಂದು 200-250 ವರ್ಷ ಇರಬಹುದು. ಆ ಕಾಲದಲ್ಲಿ ಒಂದು ಶಾಪ ವಿಮೋಚನ ಕಲ್ಲು ಅಂತ ಇದೆ. ಶಾಸನಗಳ ಬಗ್ಗೆ ನಮ್ಗೆ ಗೊತ್ತು. ಏನಿದು ಶಾಪ ವಿಮೋಚನೆ ಕಲ್ಲು ಅಂದ್ರೆ ಗುಜರಾತಿ ಮತ್ತು ರಾಜಸ್ಥಾನ್ ರಜಪೂತ್ಗೆ ಸೇರಿರುವಂತ ಫ್ಯಾಮಿಲಿಗಳು, ಬಾಯಿ ಅಂತ ಬರುತ್ತೆ, ಶಿಂಗ್ ಅಂತ ಬರುತ್ತೆ, ಸಿಂಗು, ಅವರಿಬ್ರು ಕಮ್ಯುನಿಟಿಯವರು ಇಲ್ಲಿ ಏನೋ ಒಂದು ತೊಂದರೆ ಆಗಿತ್ತು ನಮಗೆ. ಆ ತೊಂದರೆಗೆ ಬಂದು ನಾವಿಲ್ಲಿ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಬೇಡ್ಕೊಂಡ್ವಿ. ನಂತರ ನಮಗೆ ಅದನ್ನ ಪರಿಹಾರ ಸಿಕ್ತು. ಹಂಗೆ ಪಂಚ ಮಹಾಪಾತಕಗಳನ್ನು ಪರಿಹಾರ ಮಾಡಿರುವಂತ ಕ್ಷೇತ್ರ ಇದು. ಯಾವ್ದಾದ್ರು ಪಾತಕ, ಗುರು ಹತ್ಯೆ, ತಂದೆ ತಾಯಿ ಮೇಲೆ ಏನೋ ಒಂದು ಹತ್ಯೆ ಮಾಡಿರುವಂಥದ್ದು, ಮಾರ್ಜಾಲ, ಪ್ರಾಣಿ ವಧೆ, ಬ್ರಾಹ್ಮಣ ವಧೆ, ಈ ತರ ಯಾವುದೇ ರೀತಿ ಪಾಪಗಳಿಗೆ ಗುರಿ ಆಗಿರ್ತಾರಲ್ಲ, ಅದಷ್ಟು ವಿಮೋಚನೆ ಏನಾದ್ರು ಆಗ್ಬೇಕಂದ್ರೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ದೂರ ಇಲ್ಲಿ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ರೆ ಆ ಪಾಪ ವಿಮೋಚನೆ ಆಗುತ್ತೆ. ಅದಕ್ಕೆ ನಾವು ಸಾಕ್ಷಿ ಅನ್ನೋ ಥರ ಒಂದು ಶಾಪ ವಿಮೋಚನೆ ಕಲ್ಲನ್ನ ಒಂದು ಸುಮಾರು ಐ ಥಿಂಕ್ 200-250 ವರ್ಷಗಳ ಹಿಂದೆ ಹಾಕ್ಸಿದ್ದಾರೆ. ಅದೊಂದು ಐ ಥಿಂಕ್ ಅಲ್ಲಿ ನಾವು ನೋಡಿದ್ವಲ್ಲ, ಆ ಒಂದು ವ್ಯಕ್ತಿ ಚಿತ್ರ ಎಲ್ಲ ಇತ್ತು. ಅದ್ರನ್ನ ನಮ್ಮ ಧನ್ಪಾಲ್ ಸರ್ ಅವ್ರೇನ್ ಮಾಡಿದ್ರು, ಒಂದು ಬೋರ್ಡ್ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಹಾಕ್ಬೇಕು ನೀವು ಅಂತ ಹೇಳಿ. ಸೊ ಈಗ ಇನ್ನೂ ಅಳವಡಿಸಿಲ್ಲ. ಸೊ ಈ ವಿಡಿಯೋ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ಅದನ್ನೊಂದು ಅಳವಡಿಸೋಕೆ. ನೋಡಿ ಇಲ್ಲಿ ನಿಯಾಲಿಥಿಕ್ ಸೈಟ್ಸ್ ಅಂತ ಹೇಳ್ತೀವಲ್ಲ, ಸಮಾಧಿಗಳು, ಈ ಥರ ನೋಡಿ ಇದೆಲ್ಲ ಕಲ್ಲು ಜೋಡಿಸಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಇವತ್ತಿನ ಜನಗಳು ಸುಮ್ಮನೆ ಇದ್ರ ಮೇಲೆ ಒಂದು ಕಲ್ಪನೆ ಕ್ರಿಯೇಟ್ ಮಾಡ್ಕೊಂಡು ಜೋಡಿಸಿದ್ರು. ತುಂಬಾ ಈ ತರ ಕಲ್ಲು ಯಾರೋ ಒಬ್ರು ಮಾಡಿದಾಗ ಏನಾಗುತ್ತೆ ಅದೊಂಥರ. ಆಲ್ಮೋಸ್ಟ್ ನಾವು ಯಾವ ಬೆಟ್ಟದ ಮೇಲೆ ಹೋದ್ರು ಟ್ರೆಕ್ಕಿಂಗ್ಗೆ ಅಂತ ಈ ತರ ಮಾಡಿರ್ತಾರೆ ಶಿವಗಂಗೆ. ಹೌದು. ಸೊ ಇವು ನೀವು ಹೇಳ್ದಾಗೆ ಶಿಲಾಯುಗದ ಕುರುಹುಗಳು. ಹೌದು. ಆಲ್ಮೋಸ್ಟ್ ತುಂಬಾ ಇದೆ ಇಲ್ಲಿ ಸುತ್ತಮುತ್ತ ಅಂತೂ. ಹಿಂಗಿಂದ ನೀವು ಹೋದ್ರೆ ಬೆಲ್ಟು, ಆನೆಕಲ್ಲು, ಜಿಗಣಿ ಆ ಕಡೆ ಎಲ್ಲ ತುಂಬಾ ಸಿಗುತ್ತೆ. ಇದು ನಮ್ಮ ಬೆಂಗಳೂರಲ್ಲಿ ತುಂಬಾ ಜಿಡಿಗೇನಹಳ್ಳಿ ಈ ಕಡೆ ಎಲ್ಲ ತುಂಬಾ ಸಿಕ್ಕಿದೆ. ನಮ್ಮ ಗೌರ್ಮೆಂಟ್ ಮ್ಯೂಸಿಯಮ್ಗೆ ಹೋದರೆ ಸಿಗುತ್ತೆ. ಸೊ ಆಮೇಲೆ
ಅಲ್ಲೂ ಅಷ್ಟೇ ಆಂಜನೇಯ ದೇವಸ್ಥಾನ ನಾವು ಬರುವಾಗ ದೀಪಸ್ತಂಭ ಹತ್ರ ಸಿಕ್ತಲ್ವಾ, ಎಷ್ಟೊಂದು ವೀರಗಲ್ಗಳು. ಅದ್ರಲ್ಲಿ 2 ತರ ಆತ್ಮಾಹುತಿ ಗಲ್ಗಳಿದೆ. ಒಂದು ನಮ್ಮ ರಾಜರು, ಅವ್ರು ಯಾರು ರಾಜರು ಇರ್ತಾರೆ, ಗರುಡ್ರ ಬಗ್ಗೆ ನಾನು ಹೇಳಿದ್ದೆ, ಅವರು ತೀರ್ಕೊಂಡಂತ ಒಂದು ಸಂದರ್ಭದಲ್ಲಿ, ಪ್ರಾಣತ್ಯಾಗ ಮಾಡಿದಂತ ಸಂದರ್ಭದಲ್ಲಿ ಅವರ ಬಂಟ್ರುಗಳು ಯಾರು ಇರ್ತಾರೆ ಅವರು ಕೂಡ ಆತ್ಮಾಹುತಿ ಮಾಡ್ಕೊಂಡು, ಗರುಡರದ್ದು ಇದೆ, ಹೌದು ಶಾಸನ ಇಲ್ಲ, ಪ್ರಾಣತ್ಯಾಗ ಮಾಡ್ಕೊಂತ ಇದ್ರು ಅನ್ನೋದಕ್ಕೆ ನಿಮ್ಗೆ ಈಟಿ ಹಿಂಗೆ ಇದ್ ಮಾಡ್ಕೊಂತ ಇರೋದಿದೆ. ಆಮೇಲೆ ಇನ್ನೊಂದು ಸತಿಗಲ್ಲುಗಳು, ಬಹುಶಃ ಅವರ ಸೈನಿಕರು ಪ್ರಾಣತ್ಯಾಗ ಮಾಡಿದಾಗ ಅವ್ರ ಮಡದಿಯರು ಬಂದು ಸತಿಯಾಗುವಂತ ಒಂದು ಇಚ್ಛೆಯಿಂದ ಸತಿಯಾಗುವಂಥದ್ದು. ಸರ್ ಇದು ನಾವು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ ಕಾಲಚಕ್ರ ಅಂತ ತೋರಿಸ್ತು. ನಾನು ಇಮೇಜಸ್ಗಳು ಮಾತ್ರ ನೋಡಿದ್ದೆ. ಏನ್ ಸರ್ ಆಕ್ಚುಲಿ ಇದು? ಹೋಗ್ತಾ ಇದ್ರೆ ಹೆಂಗ್ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಹೌದು. ಸೊ ತಿರ್ಗಾ ಅದೇ ರೂಟಿಗೆ ಬಂದ್ವಾ ಏನು? ಇದ್ರ ಕೆಳಗೆ ನೀವ್ ಹೇಳ್ತಿರೋದು ಈ ತರದೊಂದು ಆಂಜನೇಯ ಇದೆ ಅಂತ? ದೊಡ್ಡದಿಲ್ಲ, ಈ ತರದಲ್ಲ, ದೊಡ್ಡದಾಗ ಮಲ್ಗಿರ ಆಂಜನೇಯ ಇದೆ. ಫುಲ್ ದೊಡ್ಡದು ಮಲ್ಗಿರ ಆಂಜನೇಯ ಇದೆ. ನೋಡಿ ಸರ್, ಒಂದ್ ಕಾಲದಲ್ಲಿ ಚಿನ್ನವನ್ನ ಸಂಸ್ಕಾರ ಮಾಡ್ತಾ ಇದ್ದಂತ ನದಿ, ಸುವರ್ಣಮುಖಿ ನದಿಯ ಉಗಮ ಸ್ಥಾನ.